ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಮಾಜಿ ಶಾಸಕರಾದಂತಹ ನಿಸರ್ಗ ನಾರಾಯಣಸ್ವಾಮಿರವರ ಗೃಹ ಕಚೇರಿ ಮುಂಭಾಗದಲ್ಲಿ ಎನ್ಡಿಎ ಪಕ್ಷದಿಂದ ಸ್ಪರ್ಧಿಸಿ ಜಯಬೇರಿ ವಿಜೇತ ಅಭ್ಯರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತುಬಗೇರೆ ಹೋಬಳಿಯ ತುಬಗೇರೆ ಎಂಪಿಆರ್ಎಸಿಎಸ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಜನತೆ ಅಭೂತಪೂರ್ವ ಬೆಂಬಲವನ್ನು ನೀಡಿ ಜಯ ಗಳಿಸಿಕೊಟ್ಟಿದ್ದಾರೆ. ತುಬಗೆರೆ ಸೊಸೈಟಿ ಚುನಾವಣೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಭರ್ಜರಿ ಗೆಲುವು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತುಬಗೆರೆ ಹೋಬಳಿಯ ತುಬಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯಬೇರಿಯನ್ನ ಬಾರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೂತನವಾಗಿ ಆಯ್ಕೆಯಾದಂತಹ ನಿರ್ದೇಶಕರಿಗೆ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ದೇವನಹಳ್ಳಿ ಮಾಜಿ ಶಾಸಕರ ಗೃಹ ಕಚೇರಿ ಬಳಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ಅಭಿನಂದನಾ ಸಮಾರಂಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ತುಬಗೆರೆ ಎಂಪಿಆರ್ಎಸಿಎಸ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಸನ್ಮಾನಿಸಿ ಮಾತನಾಡಿ, ಮೈತ್ರಿಕೂಟದ ಅಭ್ಯರ್ಥಿಗಳ ಈ ಗೆಲುವು ಕಾರ್ಯಕರ್ತರ ಶ್ರಮ ಮತ್ತು ಸಾರ್ವಜನಿಕರ ನಂಬಿಕೆಗೆ ಸಿಕ್ಕಂತ ಪ್ರತಿಫಲವಾಗಿದೆ. ನೂತನ ನಿರ್ದೇಶಕರು ರೈತರು ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಅಂತ ಹೇಳಿ ಕರೆ ನೀಡಿದರು. ಇದೇ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಕೂಡ ಮಾತನಾಡಿದ್ರು. ಬಿಜೆಪಿ ಮುಖಂಡರಾದಂತಹ ಓಬದೇನಹಳ್ಳಿ ಮುನಿಯಪ್ಪನವರು ತನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡು ಮಾತನಾಡಿದ್ರು. ತುಬಗೆರೆ ಎಂಪಿಆರ್ಎಸಿಎಸ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾದಂತಹ ಅಶ್ವಥ್ ನಾರಾಯಣ್, ರಾಜ್ಕುಮಾರ್, ಸತ್ಯನಾರಾಯಣ, ಸತೀಶ್, ಸುಬ್ರಹ್ಮಣಿ, ಗಂಗರಾಜು, ವಾಸುದೇವ್, ನಾರಾಯಣಪ್ಪ, ವಿನೋದಮ್ಮರವರುಗಳು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್, ತಾಲೂಕು ಅಧ್ಯಕ್ಷ ಎಸ್ ಮಹೇಶ್, ಕಾರ್ಯಾಧ್ಯಕ್ಷ ಜಿಎ ರವೀಂದ್ರ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಮುಖಂಡರಾದಂತಹ ಬಿಜೆಪಿ ಮುಖಂಡ ಓಬದೇನಹಳ್ಳಿ ಮುನಿಯಪ್ಪ, ಜೆಡಿಎಸ್ ಗೌರವಾಧ್ಯಕ್ಷ ಸಂಪಂಗಪ್ಪ, ಗುರಪ್ಪ, ಬಾಬು, ಕಿಟ್ಟಿ, ಎಸ್ಎಲ್ಎನ್ ಮುನಿರಾಜು ಹಾಗೂ ನಾಗರಾಜು ಉಪಸ್ಥಿತರಿದ್ದರು. ಅಲ್ಲದೆ ಎಸ್ಸಿ ಘಟಕದ ಅಧ್ಯಕ್ಷ ರಾಮಣ್ಣ, ಎಸ್ಟಿ ಘಟಕದ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ಮುಖಂಡರಾದಂತಹ ದೇವರಾಜು, ಮುನಿನಂಜಪ್ಪ, ಪುರುಷೋತ್ತಮ್, ಮುದ್ದಣ್ಣ, ಗೌರೀಶ್, ರಾಮಾಂಜನೇಯ ದಾಸ್, ಮಂಜುನಾಥ್, ಗಂಗಾಧರ್, ಮುನಿರಾಜು, ನಾಗೇಶ್, ಮುರಳಿ, ತಿರುಮಲೇಶ್, ಮೂರ್ತಿ, ಹರ್ಷವರ್ಧನ್, ಉದಯ, ಆರಾಧ್ಯ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಅನೇಕ ನಾಯಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ತುಬಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ತುಬಗೆರೆ ಹೋಬಳಿಯಲ್ಲಿ ಪ್ರಪ್ರಥಮ ಬಾರಿಗೆ ತುಬಗೆರೆ ಪಟ್ಟಣದಲ್ಲಿ ವಿಎಸ್ಎಸ್ಎನ್ ಸೊಸೈಟಿ ಸ್ಥಾಪನೆ ಆದಾಗಿನಿಂದ ಇವತ್ತಿನವರೆಗೂ ನಮ್ಮ ಪಕ್ಷ ಬಿಜೆಪಿ ಆಗಿರಲಿ ಅಥವಾ ಜೆಡಿಎಸ್ ಆಗಿರಲಿ ಎರಡೂ ಕೂಡ ಅಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಎನ್ಡಿಎ ಪಕ್ಷ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ನಾವು ಚುನಾವಣೆ ಗೆದ್ದೇ ಗೆಲ್ಲಬೇಕು ಅಂತ ಆ ಭಾಗದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು, ಎರಡೂ ಪಕ್ಷದ ಮುಖಂಡರು, ಬಿಜೆಪಿಯಿಂದ ನಮ್ಮ ಮುನಿಯಪ್ಪಣ್ಣವರು, ಕಿಟ್ಟಿಯವರು ಮತ್ತು ಅವರೆಲ್ಲ ಮುಖಂಡರು, ಮತ್ತು ನಮ್ಮ ಜೆಡಿಎಸ್ಸಿಂದ ಬಾಬಣ್ಣವರು, ದೇವರಾಜಣ್ಣವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು, ನಾಗರಾಜಣ್ಣವರು, ಗೌರೀಶ್ನವರು ಎಲ್ಲ ಒಟ್ಟಿಗೆ ಮುಖಂಡರುಗಳು ಸೇರಿ ಚುನಾವಣೆಯನ್ನು ಒಗ್ಗಟ್ಟಾಗಿ ಎದುರಿಸಿ ಇವತ್ತು ಪ್ರಪ್ರಥಮ ಬಾರಿಗೆ ತುಬಗೆರೆ ವಿಎಸ್ಎಸ್ಎಸ್ ಸೊಸೈಟಿಯನ್ನು ಅಧಿಕಾರ ಹಿಡಿಯುವಂಥ ಎನ್ಡಿಎ ಪಕ್ಷದ ಮೈತ್ರಿ ಪಕ್ಷ ಒಗ್ಗಟ್ಟಾಗಿ ಚುನಾವಣೆಯಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಮೈತ್ರಿ ಮಾಡಿಕೊಂಡು ಎಲ್ಲ ಚುನಾವಣೆಗಳನ್ನು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದಿಂದ ನಾವು ಕಾಂಗ್ರೆಸ್ಸನ್ನು ಎದುರಿಸೋದಕ್ಕೆ ಎಲ್ಲ ತಯಾರಿ ಪೂರ್ವ ಸಿದ್ಧತೆಗಳನ್ನ ಈಗಲಿಂದ ಮಾಡ್ಕೊಳ್ಳೋದಕ್ಕೆ ನಮ್ಮ ಎರಡೂ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ನಾವು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣವರು ಮತ್ತು ತಾಲೂಕು ಅಧ್ಯಕ್ಷರಾದ ಮಹೇಶ್ ಅಣ್ಣವರು, ಕಾರ್ಯಾಧ್ಯಕ್ಷರಾದ ರವಿ ಅಣ್ಣವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮನೋಹರ್ ಇವ್ರಿಗೆಲ್ಲ ಜವಾಬ್ದಾರಿಯನ್ನು ನೀಡಿ ಪಕ್ಷವನ್ನು ಎರಡೂ ಪಕ್ಷಗಳ ಮೈತ್ರಿ ಪಕ್ಷದ ಜೊತೆಯಲ್ಲಿ ತಗೊಂಡು ಒಗ್ಗಟ್ಟ ಚುನಾವಣೆ ಎದುರಿಸೋದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಬೇಕು ಅನ್ನೋ ಸೂಚನೆಯನ್ನು ನಾನು ಈಗಾಗಲೇ ಅವರಿಗೆ
ತಿಳಿಸ್ಕೊಟ್ಟಿದ್ದೀವಿ. ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯನ್ನ ಮಾಡಿದ್ರು. ಅದರಲ್ಲಿ 3 ಜನ ಕಾಂಗ್ರೆಸ್ಸಿಂದ ಮತ್ತು 9 ಜನ NDA ಮೈತ್ರಿ ಪಕ್ಷದಿಂದ ಜಯಗಳಿಸಿದ್ದಾರೆ. ಮಿತ್ರ ಪಕ್ಷ ಬಿಜೆಪಿಯೊಂದಿಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ಇವತ್ತು ಒಂದು ಮಾದರಿ ಎಲೆಕ್ಷನ್ ಅಂದರೆ ತೂಬಗೆರೆ VSSN ಎಲೆಕ್ಷನ್ನ ನಾವು ತೂಬಗೆರೆ ಹೋಬಳಿ ಮಟ್ಟದ BJPಯ ಮುಖಂಡರುಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ಒಂದು ಸಮನ್ವಯ ಮುಖಂಡರುಗಳ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನಮ್ಮ NDA ಒಕ್ಕೂಟದಲ್ಲಿ 12 ಜನ ಅಭ್ಯರ್ಥಿಗಳನ್ನ ಒಂದು NDA ಮೈತ್ರಿಕೂಟದಿಂದ ಪಕ್ಷಕ್ಕೆ ಅಭ್ಯರ್ಥಿಗಳನ್ನಾಗಿ ಮಾಡಿ ಆ ಸಂಘದ ಅಭಿವೃದ್ಧಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ NDA ಅಂದರೆ BJP ಮತ್ತು JDSನ ಎಲ್ಲ ನನ್ನ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳು ಒಗ್ಗಟ್ಟಿನಿಂದ ಯಶಸ್ವಿಯಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು ಈ ಚುನಾವಣೆಯ ಒಂದು 9 ಜನ ಜಯಬೇರಿ ಬರೆಸಲಿಕ್ಕೆ ಒಂದು ಉದಾಹರಣೆ ಅಂತ ನಾನು ಕೇಳ್ತೀನಿ. ಇದು ಮೊದಲನೇ ಚುನಾವಣೆ. ಯಾಕೆ NDA ಆಗಿ ಚುನಾವಣೆ ಎದುರಿಸ್ತಾ ಇರೋದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಎಲೆಕ್ಷನ್ನು. ಇದು ಮುಂದಿನ ದಿನಗಳಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮುಂಬರುವ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗ್ಬೋದು, ತಾಲೂಕು ಪಂಚಾಯತಿಗಳಾಗ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನಿವತ್ತು ಇದೊಂದು ನಮಗೆ ಉದಾಹರಣೆ ಏನೋ ನಾವು ಒಗ್ಗಟ್ಟಿನಲ್ಲಿ ಬಲ ಐತೆ ಅನ್ನೋ ಒಂದು ಕಾರಣ ತೋರಿಸ್ಕೊಟ್ಟಿರೋದಕ್ಕೋಸ್ಕರ ಮುಂದೆ BJPನಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ, 2 ಮುಖಂಡರ ಕಾರ್ಯಕರ್ತರು ಒಂದು ಸಮನ್ವಯ ಸಮಿತಿ ಮಾಡಿ ಮುಂದೆ ಬರುವಂಥ ಚುನಾವಣೆಗಳನ್ನು ಒಗ್ಗಟ್ಟಿನಿಂದ ಎದುರಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕುಮಾರಣ್ಣರು ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೇಶ ಕಟ್ಟುವಂಥ ಕೆಲಸ, ದೇಶ ಉಳಿಸುವಂಥ ಕೆಲಸ, ದೇಶದ ಆಂತರಿಕ ಭದ್ರತೆಗೆ ಯಾರು ಧಕ್ಕೆ ತರ್ತಾರೆ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅನೇಕ ರಾಷ್ಟ್ರೀಯ ಒಂದು ರಾಜ್ಯದ ಪಕ್ಷಗಳು ಏನು ಪ್ರಾದೇಶಿಕ ಪಕ್ಷಗಳೇನಿದೆ ಇವೆಲ್ಲರೂ ಸೇರಿ ಮೋದಿಯವರಿಗೆ ಬೆಂಬಲ ಕೊಡೋ ಜೊತೆಗೆ ಆಯಾ ರಾಜ್ಯಗಳಲ್ಲಿ BJP ಮತ್ತು ಆಯಾ ಸ್ಥಳೀಯ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಡೋ ಮುಖಾಂತರ ಕಾಂಗ್ರೆಸ್ಸನ್ನು ಎದುರಿಸುವಂಥ ಕೆಲಸ ಇಡೀ ದೇಶದಲ್ಲಿ ಆಗ್ತದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಆಗ್ತದೆ. ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಮತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತೂಬಗೆರೆಯಲ್ಲಿ ಇವತ್ತು ಇದೇ ಪ್ರಥಮ ಬಾರಿಗೆ ನಮ್ಮ ಮಾಜಿ ಶಾಸಕ ಹೇಳ್ದಂಗೆ ಇವತ್ತು BJP ಮತ್ತು JDS ಎಲ್ಲ ಮುಖಂಡರುಗಳು ಸೇರಿ ಏನೇ ಆಗಲಿ ಈ ಸರಿ ನಮ್ಮ NDA ಪಕ್ಷಕ್ಕೆ ತೋಡಬೇಕು. ಅದು ತಗೊಳ್ಳೋದ್ರ ಮುಖಾಂತರ ಮುಂದಿನ ಚುನಾವಣೆಗೆ ಒಂದು ದಿಕ್ಸೂಚಿ ಆಗೋದನ್ನ ತೋರಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮುಖಂಡರುಗಳು ಸೇರೋದ್ರ ಮುಖಾಂತರ ಒಗ್ಗಟ್ಟ ಕೆಲಸ ಮಾಡಿದ್ದಾರೆ. ಇನ್ನು ಕೇವಲ 3 ಜನ ಒಂದು 6 ಓಟು 10 ಓಟು ಹಿಂಗೆ ಒಂದು 3 ಜನ ಪರಾಭವ ಆಗಿರ್ಬೋದು. ಆದರೆ ಅವರು ನಮ್ಮ ಲೆಕ್ಕದಲ್ಲಿ ಗೆದ್ದಿದ್ದಾರೆ ಅಂತ ಲೆಕ್ಕಾಚಾರ. ಅವ್ರು ಯಾವುದೇ ಕಾರಣಕ್ಕೆ ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶಗಳು ಇರುತ್ತೆ. ಕಾಂಗ್ರೆಸ್ಸನ್ನು ಹೆದರಿಸೋ ಶಕ್ತಿ NDAಗೆ ಇದೆ ಅಂತೇಳಿ ಈ ಒಂದು ಗೆಲುವು ಮುಖಾಂತರ ತೋರಿಸ್ಕೊಟ್ಟೈತೆ. ಮುಂದಿನ ವಿಧಾನಸಭೆ ಚುನಾವಣೆ ಸಹ ಅದೇ ರೀತಿ NDA ಪಕ್ಷದ ಯಾರೇ ಅಭ್ಯರ್ಥಿ ಆದ್ರೂ ಗೆಲ್ಲಿಸೋ ಮುಖಾಂತರ ಮಾನ್ಯ ಕುಮಾರಣ್ಣನಿಗೆ, ದೇವೇಗೌಡರಿಗೆ ಮೋದಿಜಿಯವರ ಕೈಬಲ್ ಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಇದು ನನ್ನ ಮೊದಲನೇ ಚುನಾವಣೆ. ಅತ್ಯಂತ ಉತ್ಸಾಹದೊಂದಿಗೆ ಮಾಡಿದ್ದೀವಿ. ಎಲ್ಲ ಹಿರಿಯರಂತಂದರೆ ಒಬ್ಬರ ಹೆಸರಲ್ಲ, ಎಲ್ಲರೂ ಭಾರತೀಯ ಜನತಾ ಪಕ್ಷದಿಂದ ಮತ್ತು ಜನತಾದಳದಿಂದ ಎಲ್ಲ ಹಿರಿಯರು ನಮ್ಮ ಬೆನ್ನಿಂದೆ ನಿಂತ್ಕೊಂಡು ನಮ್ಮ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದೆ ಇದು ಸುಮ್ಮನೆ ಏನೋ ಬಾಯಿ ಮಾತು ಕೇಳೋದು ಅಂತಲ್ಲ. ನಾನು ಮೊದಲು ಅದೇ ಹೇಳ್ತಾ ಇದ್ದೆ, ಯಾವುದು ಪಕ್ಷ ಇಲ್ಲ ಅಂದಾಗ ಪಕ್ಷ ಎಲೆಕ್ಷನ್ ಬಂದಾಗ ತೋರಿಸ್ತದೆ ಅಂತೇಳಿ. ಮುಂದೆ ಬರೋ ಚುನಾವಣೆಗಳಲ್ಲಿ ಇದೇ ರೀತಿ ಸಪೋರ್ಟ್ ಮಾಡಿ MLA ಕ್ಯಾಂಡಿಡೇಟ್ ಗೆಲ್ತೀವಿ, MP ಕ್ಯಾಂಡಿಡೇಟ್ ಗೆಲ್ತೀವಿ, ಎಲ್ಲ ಇದರಲ್ಲಿ ಗೆಲ್ತೀವಿ ಆಶ್ವಾಸನೆ ಕೊಡ್ತಾ ಇದ್ವಿ. ಕ್ಯಾಂಡಿಡೇಟ್ ಯಾರೆಲ್ಲ ಆಗಿರ್ಬೋದು, BJP ಆಗಿರ್ಬೋದು, ಇಲ್ಲ JDS ಆಗಿರ್ಬೋದು, ನಾವು ನಿಂತ್ಕೊಂಡ್ರೆ ನೀವು ಸಪೋರ್ಟ್ ಕೊಡಿ, ನೀವು ನಿಂತ್ಕೊಂಡ್ರೆ ನಾವು ಸಪೋರ್ಟ್ ಕೊಡ್ತೀವಿ. ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲರಿಗೂ ನಮಸ್ತೆ. ನ್ಯೂಸ್ ಕರ್ನಾಟಕ 1 TV ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ. ಸೀತಾರಾಮ್ ಜೊತೆ MR ನಾಗರಾಜು.